ಇನ್ನು ಬಹಳ ಮುಖ್ಯವಾಗಿ ಹೋಟೆಲ್ಗಳು ಬಂದಾಗಬೇಕು, ಇಲ್ಲಾಂದರೆ ನಾವು ಹೋಟೆಲ್ಗೆ ನುಗ್ಗಿ ತಿಂಡಿ ತಿಂತೀವಿ ಅಂತ ವಾಟಾಳ್ ನಾಗರಾಜ್ ಅವರು ನಿನ್ನೆ ಎಲ್ಲ ಕರೆ ಕೊಟ್ಬಿಟ್ರು. ಬಟ್ ಹೋಟೆಲ್ ಅಸೋಸಿಯೇಷನ್ ತಗೊಂಡಿರೋ ತೀರ್ಮಾನ ಬಂದ್ಗೆ ಬೆಂಬಲ ಇಲ್ಲ ಅಂತ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಬೆಂಬಲ ಬಂದ್ಗೆ ಇಲ್ಲ. ಬಂದ್ ದಿನ ಎಂದಿನಂತೆ ತೆರೆದಿರುತ್ತವೆ ಹೋಟೆಲ್ಗಳು. ಹೋಟೆಲ್ ಅಸೋಸಿಯೇಷನ್ನಿಂದ ಕೇವಲ ನೈತಿಕ ಬೆಂಬಲ ಅಂತೆ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿ.ಸಿ. ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಪಿ.ಸಿ. ರಾವ್ ಅವರಿದ್ದಾರೆ. ಸರ್, ಈಗ ಕರ್ನಾಟಕ ಬಂದ್ ಮಾರ್ಚ್ 22ಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ತಮ್ಮ ಬೆಂಬಲ, ಹೋಟೆಲ್ ಅವರ ಬೆಂಬಲ ಇರುತ್ತಾ ಏನು? ಅವತ್ತು ಹೋಟೆಲ್ ಇರುತ್ತಾ ಏನು? ಎಲ್ಲ ಹೋಟೆಲ್ಗಳು ನೈತಿಕವಾದ ಬೆಂಬಲ ಕೊಡ್ತೇವೆ. ಯಾಕೆಂದರೆ ಹೋಟೆಲ್ ಉದ್ಯಮ ಅವಶ್ಯಕ ಸೇವೆ ಅಡಿಯಲ್ಲಿ, ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಬರ್ತದೆ. ಜನಸಾಮಾನ್ಯರಿಗೆ ಗಂಟೆಗೆ ಆಹಾರ ಪೂರೈಕೆ ಮಾಡುವುದು ನಮ್ಮೆಲ್ಲರ ಅಗತ್ಯವಾದ ವಿಚಾರ. ಆದುದರಿಂದ ಸಂಪೂರ್ಣವಾದ ನೈತಿಕವಾದ ಬೆಂಬಲ ಕೊಡ್ತೇವೆ. ನೀರು, ಭಾಷೆ ಹಾಗೂ ಜಾಗದ ವಿಚಾರವಾಗಿ ಕನ್ನಡಿಗರಿಗೆ ಯಾವುದೇ ಅನ್ಯಾಯವಾದಾಗ ಹೋಟೆಲ್ ಉದ್ಯಮ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಹೀಗಿದ್ದರೂ ಬಂದಿಗೆ ಮಾತ್ರ ಕೇವಲ ನೈತಿಕ ಬೆಂಬಲ. ಸರ್, ಈಗ ಕನ್ನಡ ಸಂಘಟನೆಯವರು ಹೇಳ್ತಾ ಇರುವಂಥದ್ದು, ನಮಗೆ ಈ ಬಾರಿ ನೈತಿಕ ಬೆಂಬಲದ ಅಗತ್ಯವೇ ಇಲ್ಲ, ಕೊಡೋದಾದ್ರೆ ಎಲ್ಲರೂ ಬಂಧನ ಮಾಡಲಿ. ಒಂದು ವೇಳೆ ಹೋಟೆಲ್ ಅವರು ಬಂದ್ಗೆ ಬೆಂಬಲವನ್ನ ಕೊಡದೇ ಇದ್ರೆ ನಾವು ಹೋಟೆಲ್ಗೆ ನುಗ್ಗಿ ತಿಂಡಿಯನ್ನ ತಿಂತೀವಿ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಅದರ ವಿಚಾರವಾಗಿ ನಾವು ಇನ್ನು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನೈತಿಕ ಬೆಂಬಲ ಮಾತ್ರ ಕೊಡಲು ಸಾಧ್ಯ. ಯಾಕೆಂದರೆ ಬಂದ್ನಲ್ಲಿ ನಮ್ಮದು ಎಸೆನ್ಷಿಯಲ್ ಸರ್ವಿಸ್ನಲ್ಲಿ ಬರುವ ಕಾರಣ ಬಂದಿಗೆ ನಾವು ಸಂಪೂರ್ಣವಾಗಿ ಬಂದ್ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಹೇಳಿಕೆ ಬಗ್ಗೆ ಏನಾದರೂ ಆಕ್ಷೇಪ ಇದೆಯಾ ಸರ್? ಈ ರೀತಿಯ ಹೇಳಿಕೆಗಳು ಅಂದರೆ ಒತ್ತಡದಿಂದಲೇ ಒಂದು ಹಂತದಲ್ಲಿ ನಾವು ಹೋಟೆಲ್ಗೆ ನುಗ್ತೀವಿ ಅನ್ನುವಂತಹ ಎಚ್ಚರಿಕೆಯ ಬಗ್ಗೆ, ನುಗ್ಗುವ ಬಗ್ಗೆ ಅದೆಲ್ಲ ವಿಚಾರ ವಿನಿಮಯ ಮಾಡಬೇಕು. ನಾವೆಲ್ಲರೂ ಕನ್ನಡಿಗರ ಹೋರಾಟದಲ್ಲಿ ನಾವು ಯಾವಾಗಲೂ ಸಹಾನುಭೂತಿ ಕೊಡ್ತೇವೆ. ಇನ್ನು ಈ ವಿಚಾರವಾಗಿ ನಾವು ಚರ್ಚಿಸಬೇಕಾಗ್ತದೆ.